ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಚಿಕ್ಕದಾಗಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರತಿ ಉದಯದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದು ನಿಮ್ಮ ಶ್ರೇಷ್ಠವಾದ ಮಾತುಗಳಿಂದ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸಿ ದಿನವಿಡೀ ಆಶೀರ್ವದಿಸಲ್ಪಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನಿದ್ದೆಯಿಂದ ಎದ್ದಿದ್ದೀರಾ ಪ್ರಿಯರೇ? ಇಲ್ಲವೇ ಇನ್ನೂ ಹಾಸಿಗೆಯ ಮೇಲೆಯೇ ಇದ್ದೀರಾ? ಯಾವಾಗಲೋ ನಿದ್ದೆಯಿಂದ ಎದ್ದಿದ್ದೇವೆ, ಆದರೆ ಇನ್ನೂ ಮಂಚದ ಮೇಲೇ ಇರುತ್ತಾರೆ ಬಹಳಷ್ಟು ಜನರು. ಅದು ಮೊಬ್ಬುತನ, ನಿದ್ರೆ ಮತ್ತು ಇರುತ್ತೆ ಅಲ್ಲವೇ? ನಿದ್ದೆಯ ಮೊಬ್ಬು ಮೈಗಳತನಕ್ಕೆ ಕಾರಣವಾಗ್ತದೆ ಎಂದು ಬೈಬಲ್ ಹೇಳ್ತದೆ. ಒಮ್ಮೆ ನೋಡೋಣ ಬನ್ನಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನನು ಹೇಳಿದ ಮಾತೇನಾಗಿದೆ ಎಂದು. ಜ್ಞಾನೋಕ್ತಿಗಳ ಪುಸ್ತಕ 6:9. ಸೋಮಾರಿಯೇ, ಎಷ್ಟು ಹೊತ್ತು ನೀನು ನಿದ್ರೆ ಮಾಡುತ್ತೀ? ಎಷ್ಟೊತ್ತು ಮಲಗುತ್ತೀರಿ ಪ್ರಿಯರೇ? ಎಷ್ಟೊತ್ತು ಮಲಗೋದು? 8 ಗಂಟೆ ಒಳ್ಳೆ ನಿದ್ದೆ ಅನ್ನುತ್ತಾರೆ. 7 ಗಂಟೆ ಮಾಡಿದ್ರೂ ಸಾಕು. ಡೀಪ್ ಸ್ಲೀಪ್ ಮಾಡಿದ್ರೆ 5-6 ಗಂಟೆ ಆದರೂ ಕೂಡ ಸಾಕು. ನಿದ್ರೆ ಬರುವವರೆಗೂ ಕೆಲಸ ಮಾಡ್ರಿ. ನಿದ್ರೆ ಮಾಡುವಾಗೆಲ್ಲ ಪ್ರಶಾಂತವಾಗಿ ಉಳ್ಕೊಳ್ಳಿ. ಎಚ್ಚರವಾದ ಕೂಡಲೇ ಮಂಚದಿಂದ ಕೆಳಗಿಳಿರಿ. ಆಗ ಎಷ್ಟು ದೊಡ್ಡ ವ್ಯಕ್ತಿಯಾಗ್ತೀರಿ ಗೊತ್ತಾ ನೀವು? ದಿನದಲ್ಲಿ ಎಷ್ಟು ಕೆಲಸ ನೀವು ಸಾಧಿಸಬಹುದು ಗೊತ್ತಾ? ನಿದ್ದೆ ಹತ್ತುವುದಕ್ಕಿಂತ ಮುಂಚೆಯೇ ಮಂಚದ ಮೇಲೆ ಉರುಳಾಡ್ತಾ ಇರ್ತಾರೆ. ಅರ್ಧಂಬರ್ಧ ನಿದ್ರೆ ಮಾಡುತ್ತಾರೆ. ಪ್ರಶಾಂತತೆ ಇರಲ್ಲ. ಟಿವಿ ನೋಡ್ತಾ ನಿದ್ರೆ ಮಾಡಿದ್ರೆ ಹೇಗೆ ನಿದ್ರೆ ಬರುತ್ತೆ ಪ್ರಿಯರೇ? ಸೆಲ್ಫೋನ್ ದಿಂಬು ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ರೆ ನಿದ್ದೆ ಹೇಗೆ ಬರುತ್ತೆ ಪ್ರಿಯರೇ? ಅಯ್ಯೋ, ನಮ್ಮ ಬ್ರೇನು ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗಬೇಕಾದ್ರೆ ಈ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಎಲ್ಲ ಮುಂಚಿತವಾಗಿಯೇ 1 ಅವರ್ ಮುಂಚಿತವಾಗಿಯೇ, ಕನಿಷ್ಠ 40 ಮಿನಿಟ್ಸ್ ಮುಂಚಿತವಾಗಿಯೇ ಅವು ಸ್ವಿಚ್ ಆಫ್ ಆಗಬೇಕು. ಆ ನಂತರವೇ ನಿಮ್ಮ ಬ್ರೇನ್ ತನ್ನಷ್ಟಕ್ಕೆ ತಾನು ಆಫ್ ಆಗುತ್ತೆ, ನಿಮಗೆ ನಿದ್ದೆ ಬರುತ್ತೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಒಮ್ಮೆ ಆಲೋಚಿಸಿ, ಯಾಕೆ ರಾತ್ರಿ ಹೊತ್ತು ನಿದ್ದೆಗಾಗಿಟ್ಟಿದ್ದಾರೆ ದೇವರು? ಬಿಸಿಲಿರುವಾಗ ನಿದ್ರೆ ಬರಲ್ವಲ್ಲ, ಬೆಳಕಿರುವಾಗ ಬಹಳಷ್ಟು ಜನರಿಗೆ ನಿದ್ರೆ ಬರಲ್ಲ. ಆದರೆ ಕೆಲವರಿಗೆ, ಸೋಮಾರಿಗಳಿಗೆ, ಕುಡುಕರಿಗೆ ಯಾವಾಗಂದ್ರೆ ಆವಾಗ, ಎಲ್ಲಿ ಅಂದ್ರೆ ಅಲ್ಲಿ ನಿದ್ದೆ ಮಾಡ್ತಾರೆ ಬಿಡಿ. ಅವರ ಸಂಗತಿ ಪಕ್ಕಕ್ಕಿಟ್ಬಿಡಿ. ದೇವರು ನಿದ್ರೆ ಮಾಡಲು ರಾತ್ರಿ ಕೊಟ್ಟಿದ್ದಾರೆ, ಕೆಲಸ ಮಾಡಲು ಹಗಲನ್ನು ಕೊಟ್ಟಿದ್ದಾರೆ. ಸರಿ, ಕೆಲವರು ಹೊರದೇಶದಲ್ಲಿದ್ದವರು USA ಡ್ಯೂಟಿ, UK ಡ್ಯೂಟಿ, ಅದು ಇದು ಎಂದು ಹೇಳ್ತಾರೆ. ನಮಗೆ ಹಗಲಾಗಿದ್ರೆ ಅವರಿಗೆ ರಾತ್ರಿ ಆಗಿರುತ್ತೆ, ನಮಗೆ ರಾತ್ರಿ ಇದ್ರೆ ಅವ್ರಿಗೆ ಹಗಲಾಗಿರುತ್ತೆ. ಹೋಗ್ಲಿ, ಆ ಟೈಮಿಂಗೇ ಫಾಲೋ ಮಾಡಿ ಅಷ್ಟೇ ಹೊರತು ಹಗಲು ರಾತ್ರಿ ಯಾವಾಗಂದ್ರೆ ಆವಾಗ ಏನಂದ್ರೆ ಅದನ್ನು ಮಾಡುತ್ತಾ ನಿದ್ರೆ ಮಾಡುತ್ತಾ ಇದ್ರೆ, ಯಾವಾಗಂದ್ರೆ ಆವಾಗ ನಿದ್ರೆ ಮಾಡ್ತಾ ಇದ್ರೆ ಜೀವಿತದಲ್ಲಿ ಏನೂ ಸಾಧಿಸ್ಲಿಕ್ಕಾಗಲ್ಲ. ಓ ನಿದ್ದೆ ಮಾಡುವವನೇ, ಯಾವಾಗ ನಿದ್ರೆಯಿಂದ ಎಚ್ಚರಗೊಳ್ಳುವಿ? ಯಾವಾಗ ನಿದ್ರೆಯಿಂದ ಎದ್ದೇಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಸಿಕೊಳ್ಳುವೆ ಎಂದು ನೀನು ಅಂದುಕೊಳ್ತಾ ಇದ್ದೀ. ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ. ಸಾಧಾರಣವಾಗಿ ನಮ್ಮ ಯವನ ಮಕ್ಕಳನ್ನು ನೋಡಿ, ಯಾವುದಾದರೂ ತಾಯಿ ಬಂದು ನಿದ್ದೆಯಿಂದ ಎಬ್ಬಿಸುವುದಾದರೆ, ತಂದೆಯನ್ನಾಗಲಿ ನಿದ್ದೆಯಿಂದ ಎಬ್ಬಿಸುವುದಾದರೆ, ಇನ್ನೂ ಸ್ವಲ್ಪ ಹೊತ್ತು ಮಮ್ಮಿ, ಇನ್ನೂ ಸ್ವಲ್ಪ ಹೊತ್ತು ಡ್ಯಾಡಿ, ಸ್ವಲ್ಪ ಹೊತ್ತು ಬಿಡಿ, ಇನ್ನೂ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೇನೆ ಎಂದು ಕೆಲವರು ಸಿಟ್ಟಾಗ್ತಾರೆ. ಅಲ್ಲಿವರೆಗೂ ಹೊದ್ಕೊಂಡಿರುವ ಬೆಡ್ಶೀಟ್ ಎಲ್ಲಿರುತ್ತೋ ಗೊತ್ತಿಲ್ಲ, ಆದರೆ ಬೆಳಗಾದ ಕೂಡಲೇ ಕಾಲಿನಿಂದ ತಲೆಯವರೆಗೂ ಮುಸುಕು ಹಾಕಿಕೊಂಡು ಕೈಕಾಲುಗಳನ್ನು ಮುದ್ರಿಸಿಕೊಂಡು ನಿದ್ರೆ ಮಾಡ್ತಾರಂತೆ. ಇದು ನಿಜವಾಗ್ಲೂ ಸೊಲೊಮೋನನು ಹೇಳಿದ ಜ್ಞಾನೋಕ್ತಿ ಬಹಳಷ್ಟು ಜನರ ಜೀವಿತದಲ್ಲಿ ಈ ದಿನ ನೆರವೇರುತ್ತಲೇ ಇದೆ ಪ್ರಿಯರೇ. ಸೋಮಾರಿ ಒಬ್ಬ ಮೈಗಳತನದಿಂದ ಕೆಲಸ ಮಾಡುವವನು ದರಿದ್ರನಾಗ್ತಾನೆ. ನಿದ್ರೆಯ ಮೊಬ್ಬು ಬಡತನಕ್ಕೆ ಕಾರಣವಾಗ್ತದೆ. ನಿದ್ರೆಯ ಮತ್ತು ಬಿಟ್ಟು ಬಿಡಬೇಕು. ನಮ್ಮ ಮನಸ್ಸು ನೆಮ್ಮದಿಯಿಂದಿಲ್ಲದಿರುವಾಗ ಮತ್ತು ಬರುತ್ತೆ. ಈ ದುರ್ವ್ಯಸನಗಳಿಗೆ ಬಂಧಿತರಾದವರಿಗೆ, ಅದು ಸೆಲ್ಫೋನ್ ಆಗಿರಲಿ, ಅದು ಮದ್ಯಪಾನವಾಗಿರಲಿ, ಬೇರೆ ಏನೇ ಡ್ರಗ್ಸ್ ಆಗಿರಲಿ, ನನಗೆ ನಿದ್ರೆ ಮಾತ್ರೆ ಹಾಕಿಕೊಂಡ ಹೊರತು ನಿದ್ರೆ ಬರಲ್ಲ ಅನ್ನುತ್ತಾರೆ ಕೆಲವರು. ಅದರಿಂದ ಎಷ್ಟು ನಷ್ಟ ಉಂಟಾಗ್ತದೆ ನಿಮ್ಮ ಬ್ರೇನಿಗೂ ಕಿಡ್ನಿಸಿಗೂ ಎಂಬುದಾಗಿ ಗೊತ್ತಾ? ತನ್ನಷ್ಟಕ್ಕೆ ತಾನೇ ನಮ್ಮ ಶರೀರದಲ್ಲಿ ನಿದ್ರೆಗೆ ಆ ಫ್ಲೂಯಿಡ್ ಉತ್ಪತ್ತಿಯಾಗುವಂತೆ ದೇವರಿಟ್ಟಿದ್ದಾರೆ.
ದೇವರು ನಮ್ಮನ್ನು ಉಂಟು ಮಾಡುವಾಗ ಪರ್ಫೆಕ್ಟ್ ಆಗಿ ಉಂಟು ಮಾಡಿದ್ದಾರೆ ಪ್ರಿಯರೇ. ಆತನ ಆಜ್ಞೆಗಳಂತೆ ನಾವು ಬದುಕುವಾಗ ಯಾವಾಗ ನಿದ್ದೆ ಮಾಡಬೇಕೋ ಆವಾಗ ನಿದ್ದೆ ಮಾಡ್ತೇವೆ, ಯಾವಾಗ ಎದ್ದೇಳಬೇಕೋ ಆಗ ಎದ್ದೇಳ್ತೇವೆ. ನೀವು ಸೌಂಡ್ ಆಗಿ ನಿದ್ರೆ ಮಾಡಿದ್ರೆ ಯಾರೂ ಎಬ್ಬಿಸುವ ಅಗತ್ಯವಿಲ್ಲ, ನೀವೇ ಎದ್ದೇಳ್ತೀರಿ, ಸಂತೋಷವಾಗಿ ಎದ್ದೇಳ್ತೀರಿ. ನಿದ್ದೆ ಸರಿಯಾಗಿ ಮಾಡದವರಿಗೆ ನೋಡ್ರಿ, ರಾತ್ರಿ ಎಲ್ಲ ಒದ್ದಾಡುತ್ತಾ ಇರ್ತಾರೆ. ಫ್ಯಾನ್ ಸರಿಯಾಗಿ ಕೆಲಸ ಮಾಡಲಿಲ್ಲ, ಸೊಳ್ಳೆ ಕಚ್ಚಿದ್ವು, ಸಪ್ಪಳ ಮಾಡಿದ್ದಾರೆ, ಲೈಟ್ ಹಾಕಿದ್ದಾರೆ ಎಂದು ಏನೇನೋ ಹೇಳ್ತಿರ್ತಾರೆ. ಬೆಳಗ್ಗೆ ಹೊತ್ತು ಮೀರಿ ಮಲಗುತ್ತಾರೆ. ನಿದ್ದೆಯಿಂದ ಎದ್ದೇಳಬೇಕಾದಾಗ 9 ಗಂಟೆ, 10 ಗಂಟೆ, 11 ಗಂಟೆ. ಈ ದಿನಗಳಲ್ಲಿ ಜನರು ಯಾವಾಗ ಬೇಕೋ ಆವಾಗ ಎದ್ದೇಳ್ತಾ ಇದ್ದಾರೆ. ಬೆಳಗ್ಗೆ ಸಾಯಂಕಾಲ ಎಂಬ ಮಾತೇ ಇಲ್ಲ. ಒಂದು ಕಾಲದಲ್ಲಿ ಹಳ್ಳಿಯೂರುಗಳಲ್ಲಿ ಕರೆಂಟ್ ಕೂಡ ಇರ್ತಿರಲಿಲ್ಲ. ಕತ್ತಲೆಯಾದ ಕೂಡಲೇ ದೀಪ ಬೆಳಗಿಸುತ್ತಾ ಇದ್ರು. ಆಟೋಮೆಟಿಕ್ ಆಗಿ ನಿದ್ರೆ ಬರ್ತಿತ್ತು. ಬೆಳಗಾದ ಕೂಡಲೇ ಸೂರ್ಯೋದಯದಲ್ಲಿ ಕೋಳಿಯ ಕೂಗು ಕುಕ್ಕುಡು ಎಂಬುದಾಗಿ ಊರಲ್ಲಿರುವ ಕೂಗುತ್ತಿರುವಾಗ ಯಾವ ಅಲಾರಾಮಿನ ಅವಶ್ಯಕತೆಯೇ ಇರಲ್ಲ. ಗುಬ್ಬಿಗಳು ಶಬ್ದ ಮಾಡುತ್ತಾ, ಪಕ್ಷಿಗಳು ಶಬ್ದ ಮಾಡುತ್ತಾ, ಸೃಷ್ಟಿಕರ್ತನನ್ನು ಸ್ತುತಿಸುತ್ತಾ ಸಕಲ ಪ್ರಾಣಿಗಳಿರುವಾಗ ಆತನ ರೂಪದಲ್ಲಿ ಆತನ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟ ನಾವು ಬೆಳಗಿನ ಜಾವದಲ್ಲಿ ಎದ್ದು ಕರ್ತನನ್ನು ಹುಡುಕುವವರೂ ಅಲ್ಲ, ಕರ್ತನನ್ನು ಘನಪಡಿಸಿ ಸ್ತುತಿಸುವವರಾಗಿಲ್ಲದ ಕಾರಣಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾದಂತಹ ಶೋಧನೆಗೆ ಒಳಗಾಗ್ತಿದ್ದೇವೆ. ಅನಾರೋಗ್ಯ ಇಲ್ಲದವರಾಗಿ ಉಳ್ಕೊಳ್ತಿದ್ದೇವೆ, ಮನಃಶಾಂತಿ ಇಲ್ಲದವರಾಗಿ ಉಳ್ಕೊಳ್ತಿದ್ದೇವೆ. ಸಂಪಾದನೆಯಲ್ಲಿ ಪ್ರಯೋಜನವೇ ಉಂಟಾಗ್ತಿಲ್ಲ. ನಮಗೆ ಬಹಳ ಆಶೀರ್ವಾದ ಉಂಟಾಗುವಂತೆ ಪ್ರಾರ್ಥನೆ ಮಾಡಿರಿ. ನಮಗೆ ಕಷ್ಟ ಇವೆ, ದೇವರು ಹಣ ಸಹಾಯ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿರಿ. ನಮ್ಮ ಸಂಪಾದನೆಯಲ್ಲಿ ಆಶೀರ್ವಾದ ಇರುವಂತೆ ಪ್ರಾರ್ಥಿಸಿರಿ ಎಂದು ಕೇಳ್ತಾರೆ ಹೊರತು, ಅಷ್ಟಕ್ಕೂ ಅದಕ್ಕೆ ಕಾರಣ ಯಾರು? ನೀವೇ. ನಿಮ್ಮ ಸಂಪಾದನೆಯಲ್ಲಿ ಆಶೀರ್ವಾದ ಇಲ್ಲದಕ್ಕೆ ನೀವೇ ಕಾರಣ. ಬೇಕಾದರೆ ಇಲ್ಲೇ ಇದೆ ನೋಡಿ. ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಎಂದು ಅಂದುಕೊಳ್ಳುವಿಯಾ? ಅದರಿಂದ ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ಬಡತನದಲ್ಲಿದ್ದೇವೆ ಎಂಬ ಮಾತು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಜಾಬ್ ಇಲ್ಲ ಎಂಬ ಮಾತು ನಮಗೆ ರೂಢಿಯಾಗ್ಬಿಟ್ಟಿದೆ. ಕೆಲಸ ಇಲ್ಲ, ನಮ್ಗೆ ಯಾರು ಕೆಲಸದಲ್ಲಿ ಇಟ್ಕೊಳ್ತಾ ಇಲ್ಲ ಅನ್ನುವಂಥವರೇ ಇದ್ದಾರೆ ಅನೇಕರು. ನೀವು ಬೆಳಗ್ಗೆ ಬೇಗ ಎದ್ದು ಶ್ರದ್ಧೆಯಿಂದ ತನ್ನ ಕೆಲಸ ಮಾಡುವಂಥವನು ರಾಜರ ಮುಂದೆ ನಿಲ್ಲುವವನಾಗಿರ್ತಾನೆ. ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆ ಇರುವುದಾದರೆ ನೀವು ಯಾವ ಕೆಲಸ ಮಾಡಿದ್ರೂ ಆಶೀರ್ವಾದ ಹೊಂದುತ್ತೀರಿ. ಯಾರೋ ನಿಮಗೆ ಉದ್ಯೋಗ ಕೊಡೋದೇನು? ನೀವೇ 10 ಜನರಿಗೆ ಉದ್ಯೋಗ ಕೊಡುವ ರೀತಿಯಲ್ಲಿ ದೇವರು ಆಶೀರ್ವದಿಸ್ತಾರೆ. ಚುರುಕಾಗಿರೋದಾದ್ರೆ, ಚುರುಕಾಗಿರುವುದು ದೊಡ್ಡ ಭಾಗ್ಯವಾಗಿದೆ. ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋದಾದರೆ ನಿಮ್ಮ ಅವಶ್ಯಕತೆ ತೀರಿ ಹೋಗಿ ಇನ್ನು ಅನೇಕರಿಗೆ ಪೋಷಿಸುವವರನ್ನಾಗಿ ದೇವರು ನಿಮ್ಮನ್ನು ಮಾಡಬಲ್ಲರು. ಇರುವೆಗಳು ಏನ್ಮಾಡ್ತವೆ ನೋಡಿ. ಸೋಮಾರಿಯೇ, ಇರುವೆಯ ಬಳಿಗೆ ಹೋಗಿ ನೋಡು. ಅವುಗಳ ನಡತೆಯನ್ನು ನೋಡಿ ಜ್ಞಾನ ತಂದುಕೋ. ಸೋಮಾರಿಗಳಿಗೆ ಜ್ಞಾನ ಬೇಕಾದ್ರೆ ಕಾಲೇಜ್ಗೆ ಸೇರುವ ಅಗತ್ಯವಿಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸೇರುವ ಅಗತ್ಯವಿಲ್ಲ. ಇರುವೆಗಳ ಬಳಿಗೆ ಹೋಗಿ ಅವುಗಳ ನಡತೆ ನೋಡುವುದಾದರೆ ಜ್ಞಾನ ಉಂಟಾಗ್ತದೆ. ಅವುಗಳಿಗೆ ನ್ಯಾಯಾಧಿಪತಿ ಇಲ್ಲದಿದ್ದರೂ, ಮೇಲ್ವಿಚಾರಕರು ಯಾರೂ ಇಲ್ಲದಿದ್ದರೂ, ಅಧಿಪತಿ ಇಲ್ಲದಿದ್ದರೂ ಅವು ಬೇಸಿಗೆಯ ಕಾಲದಲ್ಲಿ ತಮ್ಮ ಆಹಾರವನ್ನು ಸಿದ್ಧಪಡಿಸಿಟ್ಟುಕೊಳ್ಳುವವು. ಹೇಳಲು ಯಾರೂ ಇಲ್ಲ, ಅಲಾರಾಮ್ ಇಲ್ಲ, ಅಲೆಕ್ಸಾ ಇಲ್ಲ, ಯಾರೂ ಇಲ್ಲ. ಎದ್ದೇಳು ಅಂತ ಹೇಳಲು ತಂದೆ ತಾಯಿಯ ಗಂಡ ಹೆಂಡತಿ ಹೇಳಿದಂತೆ ಯಾರೂ ಇಲ್ಲ. ಎದ್ದೇಳಿಸುವ ಅವಶ್ಯಕತೆ ಕೂಡ ಇಲ್ಲ. ಅವು ಬೆಳಗ್ಗೆ ಬೇಗನೆ ಎದ್ದೇಳ್ತವೆ. ಯಾರು ಹೇಳದಿದ್ರೂ ಕೂಡ ತಮ್ಮ ಜವಾಬ್ದಾರಿಕೆಯನ್ನು ಚೆನ್ನಾಗಿ ಅವು ನಿರ್ವಹಿಸ್ತವೆ. ಯಾರೂ ಕೂಡ ಅವುಗಳಿಗೆ, ಅಂದರೆ ಆ ಇರುವೆಗಳಿಗೆ ಮಿಲಿಟರಿ ಕಮಾಂಡರ್ಸ್ ಕೂಡ ಇಲ್ಲ. ಆದರೂ ಎಷ್ಟು ಚೆನ್ನಾಗಿ ನಡೆಯುತ್ತವೆ ನೋಡಿ. ಬೇಸಿಗೆ ಕಾಲ ಇರುವಾಗಲೇ ಕೆಲಸ ಮಾಡ್ತವೆ. ಆನಂತರ ಮಳೆಗಾಲ ಬರುತ್ತೆ, ನಂತರ ಚಳಿಗಾಲ ಬರುತ್ತೆ. ನಮಗೆ ಆವಾಗ ಆಹಾರ ಸಿಗೋದಿಲ್ಲ. ಮಳೆಗಾಲದಲ್ಲಿ ನಮ್ಮ ಕಾಲುಗಳು ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತವೆ ಅಂದುಕೊಂಡು ಬೇಸಿಗೆಯ ಕಾಲದಲ್ಲಿ ಮಾತ್ರ ಆಹಾರವನ್ನು ಅವು ಸಿದ್ಧ ಮಾಡಿಟ್ಕೊಳ್ತವೆ. ನೋಡಿ ಪ್ರಿಯರೇ, ಈ ಸಿದ್ಧತೆ ಬಹಳ ಮುಖ್ಯ. ಯೌವನ ಕಾಲ ಎನ್ನುವುದು ನಿಮ್ಮ ಭವಿಷ್ಯಕ್ಕಾಗಿ ಸಿದ್ಧರಾಗುವಂಥದ್ದಾಗಿದೆ. ನೀವು ಯೌವನ ಕಾಲದಲ್ಲಿ ಏನನ್ನು ಬಿತ್ತುತ್ತೀರೋ ನಿಮ್ಮ ವೃದ್ಧಾಪ್ಯದಲ್ಲಿ ಅದನ್ನೇ ಕೊಯ್ಯುತ್ತೀರಿ. ನೀವು ಈ ದಿನ ಬದುಕಿರುವಂತಹ ಬದುಕಿನ ಮೇರೆಗೆ ನಾಳಿನ ದಿನ ಅದರ ಪರಿಣಾಮ ಕಾಣುತ್ತೀರಿ. ಈ ದಿನ ನೀವು ಸಂಪಾದಿಸಿರುವ ಸಂಪಾದನೆ ನಾಳಿನ ದಿನ ಪ್ರಯೋಜನವಾಗಿರುತ್ತೆ. ಈ ದಿನ ಹೊಂದಿರುವ ಅನುಭವ ನಾಳಿನ ದಿನ ಕೇಡಿಗೆ ಒಳಗಾಗದಂತೆ ನಿಮ್ಮನ್ನು ಕಾಪಾಡ್ತದೆ.
ನಾಳಿನ ದಿನಕ್ಕಾಗಿ ಸಿದ್ಧರಾಗುವುದಂದ್ರೆ ದುಡ್ಡು ಧಾನ್ಯ ಸಿದ್ಧ ಮಾಡಿ ಇಟ್ಕೊಳ್ಳುವಂಥದ್ದಲ್ಲ, ಆದರೆ ಜ್ಞಾನ ಸಂಪಾದಿಸಿಕೊಳ್ಳಬೇಕು. ಅದನ್ನೇ ಮುಖ್ಯವಾಗಿ ನೋಡ್ತೇವೆ, ಜ್ಞಾನ ಸಂಪಾದಿಸಿಕೊಳ್ಳೋದು. ಜ್ಞಾನ ಉಳ್ಳವನು ತನ್ನ ದಿನವನ್ನು ಲೆಕ್ಕಿಸಿಕೊಳ್ಳುತ್ತಾನೆ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವಂತೆ ನಮಗೆ ಜ್ಞಾನ ದಯಪಾಲಿಸಿ ಎಂದು ಮೋಶೆ ಪ್ರಾರ್ಥಿಸ್ತಾನೆ. ಸೋಮರಿತನವನ್ನು ಬಿಟ್ಟು ಬಿಡಿಯಿರಿ. ಸೋಮರಿ ಪಾತ್ರೆಯಲ್ಲಿ ಕೈ ಹಾಕಿ ತುತ್ತು ಮಾಡಿ ಬಾಯಲ್ಲಿ ಇಟ್ಕೊಳ್ಳಲಿಕ್ಕೂ ಕೂಡ ಇಷ್ಟಪಡಲ್ಲಂತೆ, ಅದಕ್ಕೆ ಅವನು ಹಸಿವೆಂದಿರ್ತಾನಂತೆ. ಯಾವ ಕೆಲಸ ಕಾರ್ಯ ಇಲ್ಲದ ಸೋಮಾರಿಯ ಮನೆ ಸೈತಾನನ ಕಾರ್ಯಕೇಂದ್ರವಾಗಿರುತ್ತೆ. ಅದರಂತೆ ಒಂದು ಹೇಳಿಕೆ ಇದೆಯಲ್ಲವೇ, ಲೇಜಿ ಮ್ಯಾನ್ಸ್ ಬ್ರೈನ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಆ ಸೈತಾನನು ಕೆಲಸಕ್ಕೆ ಬಾರದವುಗಳೆಲ್ಲ ಮನಸ್ಸಲ್ಲಿಟ್ಟು ಕೆಲಸಕ್ಕೆ ಬಾರದ ಕೆಲಸ ನಿಮ್ಮಿಂದ ಮಾಡಿಸ್ತಾನೆ. ನಿದ್ರೆ ಹತ್ತದೇ ಇದ್ದರೆ ಎದ್ದು ಪರಿಶುದ್ಧ ಸತ್ಯವೇದವನ್ನು ಪಠಿಸಿರಿ, ಮೊಳಕಾಲೂರಿ ಪ್ರಾರ್ಥಿಸಿರಿ. ಆಗ ಪ್ರಶಾಂತವಾಗಿ ನೀವು ನಿದ್ರೆ ಮಾಡುವವರಾಗಿರ್ತೀರಿ. ಎದ್ದ ಕೂಡಲೇ ನೀವು ಆರೋಗ್ಯಕರವಾಗಿ ಆನಂದಕರವಾಗಿ ದೇವರನ್ನು ಸ್ತುತಿಸುತ್ತಾ ಮೇಲನ್ನು ಅನುಭವಿಸ್ತೀರಿ. ಇಂದಿನಿಂದ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸಿಕೊಳ್ಳಿ. ಯಾವಾಗಂದ್ರೆ ಅವಾಗ ನಿದ್ದೆ ಮಾಡೋದು, ಕಂಡಿದ್ದೆಲ್ಲ ತಿನ್ನೋದು, ಇಷ್ಟ ಬಂದ ರೀತಿಯಲ್ಲಿ ಇರೋದು, ಈ ರೀತಿ ಕ್ರಮಶಿಕ್ಷಣ ಇಲ್ಲದೆ ನೀವು ಜೀವಿಸೋದಾದರೆ ಭವಿಷ್ಯದಲ್ಲಿ ನೀವು ವಿವಾಹ ಮಾಡಿಕೊಂಡ್ರೆ, ಇಲ್ಲವೇ ಈಗಾಗಲೇ ನಿಮಗೆ ವಿವಾಹ ಆಗಿದ್ರೆ ಈಗಾಗಲೇ ನಿಮ್ಮ ಮಕ್ಕಳನ್ನು ನೀವು ಅದೇ ಪದ್ಧತಿಯಲ್ಲಿ ಬೆಳೆಸುವವರಾಗಿರ್ತೀರಿ. ಅವರಿಗೆ ನೀವು ಹೇಳ್ತೀರಿ ಬೆಳಗ್ಗೆ ಎದ್ದು ಓದ್ಕೊಳ್ರಿ, ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ರಿ ಎಂದು. ಆದರೆ ನೀವೇ ಎದ್ದೇಳದಿದ್ದರೆ, ನೀವೇ ಮಾದರಿಯಾಗಿಲ್ಲದಿದ್ದರೆ, ಮನೆಗೆ ಯಜಮಾನಳು ತಾಯಿಯೂ ಆದ ನೀವು ಸಹೋದರಿ ಯಾವಾಗ ಎದ್ದೇಳ್ತಾ ಇದ್ದೀರಿ ಹೇಳಿ? ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ ಒಂದು ವೇಳೆ ನೋಡುವುದಾದರೆ, ಜ್ಞಾನವುಳ್ಳ ಸ್ತ್ರೀ ಬೆಳಗ್ಗೆ ಬೇಗ ಎದ್ದೇಳ್ತಾಳಂತೆ. ಜ್ಞಾನವುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ. ಬೆಳಗ್ಗೆ ಬೇಗ ಎದ್ದು ತನ್ನ ಮಕ್ಕಳಿಗಾಗಿ ಆಹಾರ ಸಿದ್ಧ ಮಾಡ್ತಾಳೆ. ಈ ದಿನಗಳಲ್ಲಿ ತಾಯಂದಿರು ಮಕ್ಕಳು ಒಂದೇ ಟೈಮಲ್ಲಿ ಎದ್ದೇಳ್ತಾ ಇದ್ದಾರೆ. ಆಹಾರ ಮನೆಯಲ್ಲಿ ಸಿದ್ಧ ಮಾಡಿಕೊಳ್ಳಲ್ಲ, ಎಲ್ಲಿಂದಲೋ ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸಿಕೊಂಡು ತಿನ್ನುತ್ತಾರೆ. ಎಲ್ಲೋ ಪ್ಯಾಕ್ ಮಾಡಿರುವುದನ್ನು ತಂದು ತಿನ್ನುತ್ತಾರೆ. ಅದಕ್ಕೆ ಈ ದಿನ ನಾನಾ ವಿಧವಾದ ಅನಾರೋಗ್ಯಗಳು, ನಾನಾ ವಿಧವಾದ ಮನಸ್ತಾಪಗಳನ್ನು ನೋಡ್ತೇವೆ, ನಾನಾ ವಿಧವಾದ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳನ್ನು ನೋಡ್ತೇವೆ. 5 ರೂಪಾಯಿ ಖರ್ಚು ಮಾಡಿ ನಾವು ಮಾಡಿಕೊಳ್ಳೋದು ಬಜಾರ್ನಲ್ಲಿ 15 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಿದ್ದಾನೆ ಮನುಷ್ಯನು. ಸೋಮಾರಿತನ ತೋರಿಸ್ತಾರೆ ಅಡಿಗೆ ಮಾಡುವುದರಲ್ಲಿ, ಬಡಿಸುವುದರಲ್ಲಿ. ನೋಡಿ ಪ್ರಿಯರೇ, ನಮಗೆ ಗೊತ್ತಾಗಲಾರದಂತೆ ನಮ್ಮ ಸಂಪಾದನೆ ಎಲ್ಲ ಸೋಮರಿಯ ಸಂಪಾದನೆ ವ್ಯರ್ಥವಾಗ್ತದೆ. ಇನ್ನು ವಿಚಿತ್ರವೇನೆಂದರೆ ಕೇಳಿ ಪ್ರಿಯರೇ, ಇರುವೆಗಳು ಬೇಸಿಗೆ ಕಾಲದಲ್ಲಿ ಆಹಾರ ಸಿದ್ಧ ಮಾಡಿಕೊಳ್ತಾ ಇದ್ರೆ ನಾವು ಅಂದುಕೊಳ್ಳೋದೇನೆಂದರೆ ಬೇಸಿಗೆ ಕಾಲದ ಸಂಪಾದನೆಯೂ ಕೂಡ ಈ ಸೀಸನ್ನಲ್ಲಿಯೇ ಖರ್ಚು ಮಾಡ್ತೇವೆ ಅಂದುಕೊಳ್ತೇವೆ, ಚಳಿಗಾಲದಲ್ಲಿಯೇ ಖರ್ಚು ಮಾಡಿಕೊಳ್ತೇವೆ. ಹೌದಲ್ಲವೇ? ಮುಂಬರುವ ದಿನಗಳಲ್ಲಿ ಎಲ್ಲಿ ಕಷ್ಟಗಳು ಬರುತ್ತವೆಯೋ ಏನೋ ಎನ್ನುವಂತಹ ಸಂಗತಿ ಮರೆತು ಈ ಲೋನ್ ತೆಗೆದುಕೊಂಡು EMIಗಳನ್ನು ಕಟ್ಟುತ್ತಾ ಸಾಲ ಮಾಡಿ ಸಾಮಾನು ಕೊಂಡುಕೊಳ್ಳುವಂಥವ್ರು ಏನು ಮಾಡ್ತಿದ್ದಾರೆ ಹೇಳಿ? ನಾಳೆ ನಾನು ಕಟ್ತೇನೆ ಎಂಬುದಾಗಿ ಹೇಳಿ ಕ್ರೆಡಿಟ್ ಕಾರ್ಡ್ ಬಳಸುತ್ತಾ ಇರ್ತಾರೆ. ಅದು ನಿಮ್ಮ ಕಂಟ್ರೋಲಲ್ಲಿ ಇರೋದಾದರೆ ಅದು ಬೇರೆ ವಿಷಯ. ಆದರೆ ಕಂಟ್ರೋಲ್ ಇಲ್ಲದೆ ಅದು ಮಿತಿಮೀರಿ ಖರ್ಚು ಮಾಡುವಾಗ, ದುಡ್ಡು ಕೈಯಿಂದ ಕೊಟ್ಟು ಖರ್ಚು ಮಾಡುವಾಗ ಆಶ್ಚರ್ಯ ಆಗುತ್ತೆ, ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ದೇನಾ ಎಂದು. ಆದರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡುವಾಗ ಎಷ್ಟು ಸಾವಿರಾರು ನೂರಾರು ದುಡ್ಡು ಹೋಗ್ತಿವೆ ಎಂದು ಏನೂ ಗೊತ್ತಾಗಲ್ಲ. ಅದಕ್ಕೆ ಈ ದಿನ ಮನುಷ್ಯನು ದುಬಾರಿ ಖರ್ಚಿಗೆ ಗುರಿಯಾಗಿ ಎಷ್ಟೋ ಜನರು ಈ ದಿನ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ, ಸಾಲಕ್ಕೆ ಒಳಗಾಗ್ತಿದ್ದಾರೆ, ಆರ್ಥಿಕ ತೊಂದರೆಗೆ ಒಳಗಾಗ್ತಿದ್ದಾರೆ. ಸೋಮರಿತನ ಎನ್ನುವುದು ಕೂಡ ಒಂದು ಪಾಪವಾಗಿದೆ. 7 ಚಿಕ್ಕಗಳಲ್ಲಿ ಸಿಲುಕಿಸುವ ಪಾಪಗಳಲ್ಲಿ ಒಂದು ಸೋಮಾರಿತನಾಗಿದೆ, ಹೊಟ್ಟೆಬಾಕತನಾಗಿದೆ. ಗರ್ವ, ಕೋಪ, ಅಸೂಯೆ, ಶರೀರದ ಇಚ್ಛೆಗಳು, ಹಣದ ಆಸೆಗಳು ಇವು ಮನುಷ್ಯರನ್ನು ಕಾಡಿಸಿ ಪೀಡಿಸುತ್ತಾ ಇವೆ. ಬೆಳಗ್ಗೆ ಬೇಗ ಎದ್ದು ಕರ್ತನನ್ನು ಹುಡುಕುವುದನ್ನು ಕಲಿಯಿರಿ. ಯಾವತ್ತೇ ಆಗಲಿ, ಯಾರೇ ಆಗಲಿ, ಏನೇ ಆಗಲಿ ಸಾಧಿಸಿರೋದಾದರೆ ಅವನು ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥಿಸುವವನು, ಬೆಳಗ್ಗೆ ದೇವರನ್ನು ಹುಡುಕುವವನಾಗಿಯೂ ಚುರುಕಾಗಿರುವವನು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕಾಣುತ್ತೇವೆ. ಜಾರ್ಜ್ ಮುಲ್ಲರ್ ಎಂಬ ಭಕ್ತನು 93 ವರ್ಷಗಳವರೆಗೂ ಆರೋಗ್ಯವಾಗಿದ್ದ. ಅನೇಕ ದೇಶ ಸುತ್ತಾಡಿ ದೊಡ್ಡ ಸೇವೆ ಮಾಡಿದ. ನಿಮ್ಮ ರಹಸ್ಯ ಏನಾಗಿದೆ? ಈ ನಿಮ್ಮ ಆರೋಗ್ಯಕ್ಕೆ ಮೂಲ ಕಾರಣವೇನು? ಈ ದಿನಗಳಲ್ಲಾದರೆ ಯಾವ ಡಯಟ್ ತೆಗೆದುಕೊಳ್ತೀರಿ ಅನ್ನುತ್ತಾರೆ. ಎಷ್ಟೇ ಡಯಟ್ ಮಾಡಿದ್ರೂ ಕೂಡ ಕಂಟ್ರೋಲ್ ಇಲ್ಲದ ಮನುಷ್ಯರನ್ನು ನಾವು ನೋಡ್ತೇವಲ್ಲವೇ? ಅವರು ದೇವರ ಆಶೀರ್ವಾದ ಅನ್ನುತ್ತಾರೆ. ನೀವು ಉದಯದಲ್ಲಿ ಎದ್ದ ತಕ್ಷಣವೇ, ನಾನು 18 ವರ್ಷದ ವಯಸ್ಸಲ್ಲಿ ರಕ್ಷಿಸಲ್ಪಟ್ಟೆ, ಬೆಳಗ್ಗೆ ಎದ್ದ ಕೂಡಲೇ ದೇವರೊಂದಿಗೆ ಮಾತಾಡಿದ ಹೊರತು ಯಾವ ಮನುಷ್ಯನೊಂದಿಗೆ ಮಾತಾಡಲ್ಲ. ದೇವರ ವಾಕ್ಯ ಪಠಿಸಿ ಧ್ಯಾನ ಮಾಡಲಾರದಂತೆ ನಾನು ಯಾವ ಪುಸ್ತಕ ಆಗಲಿ, ವಾಟ್ಸಪ್ ಆಗಲಿ, ನ್ಯೂಸ್ ಪೇಪರ್ ಆಗಲಿ, ಬೇರೆ ಯಾವುದನ್ನು ನಾನು ಓದಲ್ಲ.
ಅದಕ್ಕೆ ನನ್ನ ಜೀವಿತದಲ್ಲಿ ನಾನು ಮಾಡುವ ಕೆಲಸವೆಲ್ಲ ಸಫಲವಾಗ್ತಿವೆ, ನನ್ನ ಜೀವಿತದಲ್ಲಿ ಆಶೀರ್ವಾದವಿದೆ ಎಂದು ಜಾರ್ಜ್ ಮುಲ್ಲರ್ ಸಾಕ್ಷಿ ಕೊಟ್ರಂತೆ. ಈ ದಿನ ನಾವು ಕೂಡ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಈಸ್ ಗುಡ್ ಎಂದು ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮ ಕುಟುಂಬ ಪರಿಸ್ಥಿತಿಯ ನಿಮಿತ್ತ, ನಮಗಿರುವ ಆ ಉದ್ಯೋಗಗಳ ನಿಮಿತ್ತ, ನಮಗಿರುವಂತಹ ಪರಿಸ್ಥಿತಿಗಳ ನಿಮಿತ್ತ ನೀವು ಒಂದು ವೇಳೆ ತಡ ಮಾಡಿ ಮಲಗುವುದಾದರೆ ಕನಿಷ್ಠ ಒಂದು 5, 6 ಹೋಗ್ಲಿ ಒಂದು 7 ಗಂಟೆ ನಿದ್ರೆ ಮಾಡಿ ಹುಷಾರಾಗಿ ಎದ್ದೇಳುವುದನ್ನು ಕಲಿಯಿರಿ. ಸೋಮಾರಿತನವನ್ನು ಬಿಟ್ಟುಬಿಡಿ. ಸಂತೋಷದಿಂದ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥಿಸುತ್ತಾ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ. ನೀವು ದಿನೇ ದಿನೇ ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲದೆ ಮುಂಬರುವ ಕಾಲವೆಲ್ಲ ಆಶೀರ್ವಾದಕರವಾಗಿ, ನಿಮ್ಮ ಮಕ್ಕಳವರೆಗೂ ನೀವು ಆಶೀರ್ವಾದಕರವಾಗಿ ಇರ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿದ್ರೆಯ ಮೊಬ್ಬಿನಿಂದ, ಸೋಮಾರಿತನದಿಂದ, ಹೊಟ್ಟೆಬಾಕುತನದಿಂದ, ಮೈಗಳತನದಿಂದ, ಸೋಮಾರಿತನದಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ಸೈತಾನನು ನಮ್ಮ ಸಮೀಪಕ್ಕೆ ಬರದಂತೆ, ನಮ್ಮನ್ನು ಶೋಧಿಸಲಾರದಂತೆ, ಬೆಳಿಗ್ಗೆ ಬೇಗ ಎದ್ದು ಮೊಳಕಾಲೂರಿ ನಿಮ್ಮ ಪಾದದ ಬಳಿಯಲ್ಲಿ ನಮ್ಮ ಹೃದಯವನ್ನು ಹೊಯ್ದುಕೊಂಡವರಾಗಿ, ನಿಮ್ಮ ಸನ್ನಿಧಿಯಿಂದ ತುಂಬಲ್ಪಟ್ಟು, ನಿಮ್ಮ ಆತ್ಮನಿಂದ ಅಭಿಷೇಕಿಸಲ್ಪಟ್ಟು, ದಿನವಿಡೀ ನಾವು ಮಾಡಬೇಕಾದಂತಹ ಎಲ್ಲಾ ಕೆಲಸಗಳಲ್ಲಿ ಸಫಲತೆ ನೋಡಲು ಸಹಾಯ ಮಾಡಿರಿ. ಈಗಾಗಲೇ ಸೋಮರಿತನದಿಂದ ನಷ್ಟ ಹೋಗಿ ಕೆಟ್ಟ ಹೆಸರು ತಂದುಕೊಂಡಂಥವರು ಈ ಲೈವ್ ಕಾರ್ಯಕ್ರಮ ವೀಕ್ಷಿಸುವಂಥವರಲ್ಲಿ ಯಾರಾದರೂ ಇರುವುದಾದರೆ ಅಂಥವರು ಈ ದಿನ ನಿಮ್ಮೊಂದಿಗೆ ಒಂದು ನಿಬಂಧನೆ ಮಾಡಿಕೊಳ್ಳುವ ಹಾಗೆ, ಚುರುಕಾಗಿರುವುದು ದೊಡ್ಡ ಭಾಗ್ಯ ಎಂಬ ಮಾತು, ನಮ್ಮ ಸ್ವಂತ ಕೆಲಸದಿಂದಲೇ ದುಡಿದು ನಾವು ಭೋಜನ ಮಾಡಬೇಕು ಎಂಬ ಮಾತು, ಯಾವುದೇ ಕೆಲಸ ಮಾಡಿದ್ರೂ ದೇವರ ಕೃಪೆಯಲ್ಲಿ ಆಶೀರ್ವದಿಸಲ್ಪಡುತ್ತೇವೆ ಎಂಬ ಮಾತನ್ನು ನಂಬುವುದಕ್ಕೂ ಸಹಾಯ ಮಾಡಿರಿ. ನಮ್ಮ ಕೆಲಸಗಳಲ್ಲಿ ನಾವು ನಂಬಿಗಸ್ತರಾಗಿರುವಂತೆ, ಶಕ್ತಿ ಮೀರಿ ನಮ್ಮ ಕೈಗೆ ಒಪ್ಪಿಸಿದ ಕೆಲಸ ಮಾಡಿ ಮುಗಿಸುವಂತೆ, ನಮಗಾಗಿ ಪ್ರಾಣ ಕೊಟ್ಟಿರುವ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪ್ರತಿ ಬಲಹೀನತೆಯಿಂದ ಬಿಡುಗಡೆ ಮಾಡಲ್ಪಟ್ಟು ಯೇಸುವಿನ ಸಾಕ್ಷಿಯಾಗಿ ಈ ಲೋಕದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ಜೀವಿಸುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಹಿಂದೆ ಒಂದು ನಿಬಂಧನೆ ಮಾಡಿಕೊಳ್ಳಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೂ ಸಹಾಯ ಮಾಡ್ತಾರೆ. ನೀವು ಕೂಡ ಪ್ರಾರ್ಥಿಸಬೇಕು. ನೀವು ಕೂಡ ಕರ್ತನಲ್ಲಿ ನಂಬಿಕೆ ಇಡಬೇಕು. ವಾಕ್ಯವನ್ನು ಧ್ಯಾನಿಸಿರಿ, ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆಯೊಂದಿಗೆ ದಿನ ಪ್ರಾರಂಭಿಸಿರಿ, ಆಶೀರ್ವದಿಸಲ್ಪಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.